ನಮಸ್ತೆ ಮಕ್ಕಳೇ, ನಮ್ಮ ಸರಳಗಣಿತ ಜಗತ್ತಿಗೆ ಸ್ವಾಗತ. ಇವತ್ತಿನ ದಿನ ನಾನು 10ನೇ ತರಗತಿಯ ಗಣಿತ ಭಾಗ 1ರಲ್ಲಿರುವಂತಹ ಅಧ್ಯಾಯ ಸಮಾಂತರ ಶ್ರೇಣಿಗಳು ಇದರಲ್ಲಿ ಅಭ್ಯಾಸಗಳನ್ನು ಮಾಡಿಸ್ತಾ ಇದ್ದೀನಿ. ಈ ಸಮಾಂತರ ಶ್ರೇಣಿಗಳಲ್ಲಿ ಅಭ್ಯಾಸ 1.3 ನೋಡೋಣ. ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಇಲ್ಲಿ ಮೊತ್ತವನ್ನು, ಸಮಾಂತರ ಶ್ರೇಣಿಗಳ ಮೊತ್ತವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ 2, 7, 12 ರ 10 ಪದ, ಇದರಲ್ಲಿ 10 ಪದಗಳವರೆಗೆ ಮೊತ್ತವನ್ನು ಕಂಡುಹಿಡಿಯಬೇಕಾಗಿದೆ. ಈಗ ನಮಗೆ ಸಮಾಂತರ ಶ್ರೇಣಿ ಕೊಟ್ಟಾಗ ಅದರಲ್ಲಿ ಮೊದಲನೇ ಪದ 2, ಸಾಮಾನ್ಯ ವ್ಯತ್ಯಾಸ ಡಿ ಏನಾಗಿರುತ್ತೆ 7 - 2 ಅಂದರೆ 5. ಈಗ 10 ಪದಗಳಿದೆ ಅಂತಂದಾಗ ಎನ್ ಏನಾಗಿರುತ್ತೆ 10 ಆಗಿರುತ್ತೆ. ನಾವೀಗ ಇದರಲ್ಲಿ ಎಸ್ ಎನ್ನನ್ನು ಕಂಡುಹಿಡಿಯಬೇಕಾಗಿದೆ. ಎಸ್ ಎನ್ ಫಾರ್ಮುಲಾ ಏನು? Sn = n/2 2a + n - 1 × d. ಇದು Sn ಅಂದರೆ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಲು ಇರುವಂಥ ಸೂತ್ರ ಇದು. Sn = n/2 2a + n - 1 × d. ಈಗ ನಾವು ಇದರಲ್ಲಿರುವಂಥ ಬೆಲೆಗಳನ್ನು ಎ ಮತ್ತು ಎ ಎನ್ ಡಿಗಳ ಬೆಲೆಯನ್ನು ಇದರಲ್ಲಿ ಆದೇಶ ಮಾಡೋಣ. Sn = n ಏನಿದೆ 10/2 2 × a ಅಂದ್ರೇನು 2 ಪ್ಲಸ್ n ಅಂದರೆ 10 - 1 × d ಅಂದರೆ 5. ಇಲ್ಲೇನಾಯಿತು 10/2ನ ನಾವು 5 ಅಂತ ಬರಿಬೋದಲ್ವಾ. 2 × 2 = 4 ಪ್ಲಸ್ 10 - 1 9 9 × 5. ಈಗ ಏನಾಯಿತು 5 ಹೊರಗಡೆ ಹಾಗೆ ಇರಲಿ. 4 + 9 × 5 = 45 ಇಲ್ಲಿ 5 × 45 + 4 49. ಇಲ್ಲಿ 49 ಮತ್ತು 5ನ್ನು ಗುಣಿಸಿ 245 ಆನ್ಸರ್ ಬರುತ್ತೆ. ಮೊದಲ ಅಂದರೆ ನಾವಿಲ್ಲೇನು ಮಾಡ್ತಿರೋದು S10 ಮೊದಲ 10 ಪದಗಳ ಮೊತ್ತ 245 ಆಗಿರುತ್ತೆ. ಇದರಲ್ಲಿ ಎರಡನೇ ಪ್ರಶ್ನೆ, ಇದರಲ್ಲಿ ಎ ಏನಾಗುತ್ತೆ -37, ಡಿ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ ಎರಡನೇ ಪದ -3 ಮೊದಲನೇ ಪದ ಅಲ್ವಾ, ಏನಾಯಿತು -33 -37. ನೆಕ್ಸ್ಟು ಇದೇನಾಗುತ್ತೆ -33 ಮೈನಸ್ ಇಂಟು ಮೈನಸ್ +37. ಈಗ ಇಲ್ಲಿ -33 + 37 ಏನಾಗುತ್ತೆ +4. ಡಿಯ ಬೆಲೆ 4 ಆಯಿತು. ನೆಕ್ಸ್ಟು ಎನ್ ಎಷ್ಟು ಪದಗಳಿದೆ 12 ಪದ ಅಂತ ಕೇಳಿದಾರಲ್ವಾ, ಹಾಗಾಗಿ n = 12. ನಾವಿದಕ್ಕೆ Sn ಏನು n/2 2a + n - 1 × d. ಇಲ್ಲಿ ನಾವು ಇವುಗಳ ಬೆಲೆಯನ್ನು ಇದರಲ್ಲಿ ಆದೇಶ ಮಾಡೋಣ. S12 ನಾವು ಕಂಡುಹಿಡಿಬೇಕಾಗಿರೋದು S12 12/2 (2 × a ಎಷ್ಟಿದೆ -37 ಇದೆ +12 - 1 × d ಅಂದರೆ 4 ಇದು 12/2 6 2 × -37 -4 ಪ್ಲಸ್ 12 - 1 11 × 4. ಇದೇನಾಯಿತು 6 ಹೊರಗಾಗೆ ಇರಲಿ, -74 ಹಾಗೆ ಇರಲಿ. 11 × 4 44. ಇದು -74 + 44 ಏನಾಗುತ್ತೆ 30. 6 × 30
-30 ಎಸ್ 12 ಏನಾಯಿತು 6 ಇಂಟು -30 -180. 12 ಪದಗಳ ಮೊತ್ತ 180 ಆಗಿದೆ. ಮುಂದಿನ ಪ್ರಶ್ನೆ 0.6, 1.7, 2.8 ರಲ್ಲಿ 100 ಪದ, ಇದರಲ್ಲಿ 100 ಪದಗಳ ಮೊತ್ತವನ್ನು ಕಂಡುಹಿಡಬೇಕಾಗಿದೆ. ಎ ಏನಾಗುತ್ತೆ 0.6. ಕಾಮನ್ ಡಿಫರೆನ್ಸ್ ಡಿ, ಸಾಮಾನ್ಯ ವ್ಯತ್ಯಾಸ ಡಿ ಏನಾಗುತ್ತೆ 1.7 ಮೈನಸ್ 0.6 ಇದೇನಾಗುತ್ತೆ 1.1. ಎನ್ನ ಬೆಲೆ ಏನು 100. ನಾವೇನು ಮಾಡಬೇಕಾಗಿರೋದು ಎಸ್ 100 ಕಂಡುಹಿಡಿಬೇಕಾಗಿದೆ. ನಮಗೆ ಗೊತ್ತಿದೆ ಎಸ್ ಎನ್ ಫಾರ್ಮುಲಾ ಏನು n/2 ಆಫ್ 2a + n-1 ಇಂಟು ಡಿ. ನಾವು ಎಸ್ 100 ಕಂಡುಹಿಡಿಬೇಕಾಗಿದೆ. 100/2 ಇಂಟು 2 ಇಂಟು 0.6 ಪ್ಲಸ್ 100 - 1 ಇಂಟು ಡಿ ಏನು ಬಂದಿದೆ 1.1. 100/2 ಅಂತಂದರೆ 50. 0.6 ಇಂಟು 2 ಏನಾಗುತ್ತೆ 1.2 ಪ್ಲಸ್ 100 - 1 99 ಇಂಟು 1.1. ಈಗ ಇದೇನಾಯಿತು 50 ಹೊರಗಾಗೆ ಇರಲಿ. 1.2 ಪ್ಲಸ್ 99 ಇಂಟು 1.1 ಏನಾಗುತ್ತೆ 108.9. ಇದೆರಡನ್ನೂ ಕೂಡಿ 50 ಇಂಟು 110. ಇಲ್ಲಿ ಏನಾಯಿತು 50 ಇಂಟು 110.1 ಏನಾಗುತ್ತೆ 5505 ಆಗುತ್ತೆ. ಎಸ್ 100. ನಾಲ್ಕನೇ ಪ್ರಶ್ನೆ 1/15, 1/12, 1/10 ಇದರಲ್ಲಿ 11 ಪದಗಳ ಮೊತ್ತ ಬೇಕಾಗಿದೆ. ಎ ಏನಿದೆ ಇದರಲ್ಲಿ 1/15. ಸಾಮಾನ್ಯ ವ್ಯತ್ಯಾಸ ಡಿ ಏನಾಗುತ್ತೆ ಎರಡನೇ ಪದ ಮೈನಸ್ ಒಂದನೇ ಪದ ಅಲ್ವಾ 1/12 ಮೈನಸ್ 1/15. ಇದಕ್ಕೆ ಎಲ್ ಸಿ ಎಮ್ ಏನಿದೆ 60. ಇದೇನಾಗುತ್ತೆ 5 ಮೈನಸ್ 4 1/60 ಸಾಮಾನ್ಯ ವ್ಯತ್ಯಾಸ. ಎನ್ 11 ಪದ ಅಂತ ಕೊಟ್ಟಿದ್ದಾರಲ್ವ ಎನ್ 11. ಎಸ್ ಎನ್ ಫಾರ್ಮುಲಾ ಏನು n/2 ಆಫ್ 2a + n-1 ಇಂಟು ಡಿ. ಎನ್ ಎಷ್ಟಿದೆ 11/2 2 ಇಂಟು ಎ 1/15 ಪ್ಲಸ್ 11 - 1 ಇಂಟು ಡಿ ಎಷ್ಟು ಬಂದಿದೆ 1/60. ಈಗ ನಾವು ಎಸ್ 11 ಅಲ್ವಾ ಎಸ್ 11 ಏನಾಯಿತು 11/2 ಹಾಗೆ ಇರಲಿ. ಇದನ್ನು ನಾವು 2/15 ಅಂತ ಬರಿಬೋದಲ್ವಾ 15 ಪ್ಲಸ್ 11 ಮೈನಸ್ 1 10 10/60 ಆಯಿತು. ಈಗ ನಾವು ಇದನ್ನು ಏನಂತ ಬರಿಬೋದು 11/2 ಹಾಗೆ ಇರಲಿ ಒಳಗೆ. ಇದಕ್ಕೆ ನಾವು 60 ಎಲ್ ಸಿ ಎಮ್ ಆಗುತ್ತೆ. 60 ಎಲ್ ಸಿ ಎಮ್ ಆದಾಗ ಇಲ್ಲೇನಾಯಿತು 8 ಪ್ಲಸ್ 10 ನೋಡಿ. ಇದು ಇಲ್ಲಿ 60 ಇದೆ 60 ಎಲ್ ಸಿ ಎಮ್ ಆಯಿತು. ಎಲ್ ಸಿ ಎಮ್ 60 ಆಗಬೇಕು ಅಂತಂದಾಗ ಇಲ್ಲೂ 60 ಆಗಬೇಕು ಅಂತಂದರೆ 15 4 60. ಇಲ್ಲಿ 15 ಇಂಟು 4 ಮಾಡಿದಾಗ 60 ಬಂತು. ಹಾಗಾಗಿ 2 ಇಂಟು 4 ಮಾಡಿದಾಗ 8 ಅದನ್ನ ಇಲ್ಲಿ ಬರೀಬೇಕು. 11/2 ಹಾಗೆ ಇರಲಿ. ಒಳಗಡೆ ಏನಾಯಿತು 18/60. ಇದನ್ನು ನಾವು ಡಿವೈಡ್ ಮಾಡ್ಕೊಳ್ಳೋಣ. 18/60ನ 3/10 ಆಗುತ್ತಲ್ವಾ. ಇದನ್ನು ಇಂಟು ಮಾಡಿ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 11 3 33 /10 ಮೊದಲ 11 ಪದಗಳ ಮೊತ್ತ 33/20 ಆಗಿದೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಇವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಇದೆ. ಅದರಲ್ಲಿ ಮೊದಲನೇದು 7 ಪ್ಲಸ್ 10 1/2 ಪ್ಲಸ್ 14 ಪ್ಲಸ್ ಡ್ಯಾಶ್ 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 ಪ್ಲಸ್ 84 ಅಂತ ಇದೆ. ಇದರಲ್ಲಿ ಎ ಎಷ್ಟಿದೆ? 7. ಸಾಮಾನ್ಯ ವ್ಯತ್ಯಾಸ ಡಿ ಏನಿದೆ ನೋಡಿ, 10 1/2 ಮೈನಸ್ 7 ಇದೇನಾಯಿತು? 21/2 ಮೈನಸ್ 7 ಇದೆ. ಇದಕ್ಕೆ ಎಲ್ ಸಿ ಎಮ್ ತೆಗೆದಾಗ 2 21 ಮೈನಸ್ 14 ಇದೇನಾಯಿತು? 7/2. ಸಾಮಾನ್ಯ ವ್ಯತ್ಯಾಸ 2 ಆಗಿದೆ. ಇಲ್ಲಿ ಎನ್ನನ್ನು ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾರೆ? ಎ ಎನ್ ಕೊಟ್ಟಿದ್ದಾರೆ. ಎ ಎನ್ ಅಂದರೆ ಕೊನೆ ಪದ. ಎ ಎನ್ ಕೊನೆ ಪದ ಏನಿದೆ? 84. ಇದನ್ನು ಇಟ್ಕೊಂಡು ನಾವು ಮೊದಲು ಎನ್ನನ್ನು ಕಂಡುಹಿಡಿಬೇಕು, ಆಮೇಲೆ ಎಸ್ ಎನ್ನನ್ನು ಕಂಡುಹಿಡಿಬೇಕಾಗಿದೆ. ಎನ್ ಕಂಡುಹಿಡಿಯೋದಕ್ಕೆ ನಾವು ಎ ಎನ್ ಫಾರ್ಮುಲಾ ಹಾಕ್ತೀವಿ. ಎ ಎನ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ 84 ಇದೆ. ಎ 7 ಪ್ಲಸ್ ಎನ್ ಗೊತ್ತಿಲ್ಲ, ಎನ್ ಮೈನಸ್ 1 ಇಂಟು ಡಿ ಏನು ಬಂದಿದೆ ನಮಗೆ? 7/2 ಬಂದಿದೆ. ಈಗ ನಾವು ಇದನ್ನು ಈ 7 ಈ ಕಡೆ ಕಳಿಸ್ಬಿಡೋಣ. 84 ಮೈನಸ್ 7 ಆಗುತ್ತೆ. 84 ಮೈನಸ್ 7 ಏನು? 77 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 7/2. ಈಗ ನಾವು ಇಲ್ಲೇನು ಮಾಡ್ತಿದ್ದೀವಿ? ಎನ್ ಮೈನಸ್ 1 ಆಗೇ ಇರಲಿ, 7 ಆಗೇ ಇರಲಿ, ಡಿವೈಡೆಡ್ ಬೈ 2 ಇದೆ. ಡಿವೈಡೆಡ್ ಬೈ 2 ಇದ್ದಾಗ ಈ 2ನ ಈ ಸೈಡ್ ಕಳಿಸಿದಾಗ 77 ಇಂಟು 2 ಆಗುತ್ತೆ. 77 ಇಂಟು 2 154 ಈಸ್ ಈಕ್ವಲ್ ಟು ಈ 7 ಇದೆಯಲ್ವ, ಇದನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 7 ಇಂಟು ಎನ್ 7n ಮೈನಸ್ 7. ಈಗ ಏನಾಯಿತು? 7n ಹಾಗೆ ಇರಲಿ, ಮೈನಸ್ 7 ಈ ಕಡೆ ಕಳ್ಸೋಣ. ಮೈನಸ್ 7ನ ಈ ಕಡೆ ತರ್ತಾ ಇದ್ದೀವಿ ನಾವು. ಅದನ್ನು ನಾವು 7n ಫಸ್ಟ್ ಈ ಕಡೆ ಬರ್ಕೊತಿದ್ವಿ. 1 ಈ ಸೈಡ್ ಏನಿದೆ? 154 ಇದೆ. ಮೈನಸ್ 7 ಮಾಡ್ಕೊತಾ ಇದ್ದೀವಿ. ಸಾರಿ, ಮೈನಸ್ 7 ಇರೋದು ಈ ಸೈಡ್ ಬಂದಾಗ ಏನಾಯಿತು? ಪ್ಲಸ್ 7 ಆಯಿತು. 7n ಈಸ್ ಈಕ್ವಲ್ ಟು 161. ಇದು ಕೂಡಿದಾಗ 161 ಬರುತ್ತೆ. ಎನ್ ಏನಾಯಿತು? ಎನ್ ಈಸ್ ಈಕ್ವಲ್ ಟು 161 ಡಿವೈಡೆಡ್ ಬೈ 7. ಇದನ್ನು 7ಇಂದ ಡಿವೈಡ್ ಮಾಡಿ ಎನ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 23. ಈಗ ನಮಗೆ ಎನ್ ಸಿಕ್ಕಿದೆ. ಎನ್ ಸಿಕ್ಕಿದ ಮೇಲೆ ನಾವಿವಾಗ ಎಸ್ ಎನ್ನನ್ನು ಕಂಡುಹಿಡಿಬೇಕಾಗಿದೆ. n/2 2a ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಎನ್ ಏನು ಸಿಕ್ಕಿದೆ ನಮಗೆ? 23/2. 2 ಇಂಟು ಎ ಏನಿದೆ? 7 ಪ್ಲಸ್ 23 ಮೈನಸ್ 1 ಇಂಟು ಡಿ ಏನು? 7/2. ಈಗ ಇದೇನಾಗುತ್ತೆ? 23/2 ಹಾಗೆ ಇರಲಿ. 7 14 ಪ್ಲಸ್ 23 ಮೈನಸ್ 1 22 ಇಂಟು 7/2. ಇಲ್ಲಿ 2 ಇದು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ಕೊಬಿಡಿ. 23/2 ಹಾಗೆ ಇರಲಿ. ಒಳಗಡೆ ಏನು ಉಳಿತು? 14 ಪ್ಲಸ್ 11 ಇಂಟು 7 77. ಈಗ ಇದರಲ್ಲಿ 23/2 ಹಾಗೆ ಇರಲಿ. 14 ಪ್ಲಸ್ 77 ಏನಾಗುತ್ತೆ? 91. ಈಗ ಇದನ್ನು ನಾವು 91 ಇಂಟು 23 ಗುಣಿಸ್ಬೇಕು. 23 ಇಂಟು 91. ಇದನ್ನು ಗುಣಿಸಿದಾಗ ನಮಗೆ 2093 ಬರುತ್ತೆ. ಡಿವೈಡೆಡ್ ಬೈ 2 ಇದೆ, ಅದಾಗೆ ಇರಲಿ. ಸೊ S23 ಏನು ಬರುತ್ತೆ? 2093 ಡಿವೈಡೆಡ್ ಬೈ 2. ಇದನ್ನೇ 2ರಿಂದ ಭಾಗಿಸಿ. 2ರಿಂದ ಭಾಗಿಸಿದಾಗ ನಮಗೆ ಉತ್ತರ ಏನು ಬರುತ್ತೆ? 1046.5 ಬರುತ್ತೆ. ಇದನ್ನು ನಾವು ಈ ರೀತಿಯಾಗೂ ಮಾಡ್ಬೋದು. ಇದಕ್ಕೆ ಇನ್ನೊಂದು ವಿಧಾನ ಇದೆ, ಅದನ್ನು ತೋರಿಸ್ತೀನಿ ಮತ್ತೆ. ಈಗ ಇದರಲ್ಲಿ ಎನ್ನ ಬೆಲೆ ಗೊತ್ತಾದ ಮೇಲೆ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್ ಅಂತ ಒಂದು ಫಾರ್ಮುಲಾ ಇದೆ. ಎ ಪ್ಲಸ್ ಎ ಎನ್ ಅಥವಾ ಎ ಪ್ಲಸ್ ಎಲ್ ಅಂತ. ಎಲ್ ಅಂತಂದ್ರೇನು? ಕೊನೆ ಪದ.
ಕೊನೆಯ ಪದ. ಇದನ್ನು ನಾವು ಆ ರೀತಿಯಾಗೂ ಮಾಡ್ಬೋದು. 23/2 ಎ ಎಷ್ಟಿದೆ 7 ಪ್ಲಸ್ ಕೊನೆಯ ಪದ ಎ ಎನ್ ಎಷ್ಟಿದೆ 84. ಇದೇನಾಯಿತು 23/2 ಇಂಟು 7 ಪ್ಲಸ್ 84 ಅಂತಂದರೆ 91. ಈಗ ನೋಡಿ ನಮಗೆ ಅಲ್ಲೂ ಇದೇ ಬಂದಿತ್ತು 23/2 ಇಂಟು 91. ಇಲ್ಲೂ 23/2 ಇಂಟು 91 ಬಂದಿದೆ. ಹಾಗಾಗಿ ಇದಕ್ಕೆ ಎಸ್ 23 ಆನ್ಸರ್ ಎಷ್ಟು ಬರುತ್ತೆ 1046.5 ಬರಲೇಬೇಕಲ್ವ. ಎರಡೂ ಒಂದೇನೆ. ಅದು ಲೆಂತಿ ಆಗುತ್ತೆ. ಇದು ಫಾರ್ಮುಲಾ ಎ ಪ್ಲಸ್ ಎ ಅಂತ ತಗೊಂಡ್ರೆ ಸಾಕು. ಈ ರೀತಿಯಾಗೂ ಮಾಡ್ಬೋದು. ಮುಂದಿನ ಪ್ರಶ್ನೆ 34 ಪ್ಲಸ್ 32 ಪ್ಲಸ್ 30 ಡ್ಯಾಶ್ 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 ಪ್ಲಸ್ 10. ಇದರಲ್ಲಿ ನೋಡಿ ಇದಕ್ಕೆ ಎ ಏನಾಗುತ್ತೆ 34. ಮೊದಲನೇ ಪದ 34. ಸಾಮಾನ್ಯ ವ್ಯತ್ಯಾಸ ಡಿ ಏನು 32 ಮೈನಸ್ 34. 32 ಮೈನಸ್ 34 ಅಂತಂದ್ರೇನು -2. ಇಲ್ಲಿ ನಮಗೆ ಕೊನೆ ಪದ ಎ ಎನ್ ಇದೆ. ಎ ಎನ್ ಎಷ್ಟು 10. ಈ ಎನ್ನು ಬಳಸ್ಕೊಂಡು ನಾವು ಎನ್ನನ್ನು ಫಸ್ಟು ಕಂಡುಹಿಡಿಬೇಕು. ಅದಾದ ನಂತರ ಎಸ್ ಎನ್ನನ್ನು ಕಂಡುಹಿಡಿಬೇಕು. ನೋಡಿ ಈಗ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎಷ್ಟಿದೆ 10. ಎ ಎನ್ನ ಬೆಲೆ 10 ಇಸ್ ಈಕ್ವಲ್ ಟು ಎ 34 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಎಷ್ಟಿದೆ -2. ಈ ಕಡೆ ಕಳಿಸೋಣ. -34 ಆಗುತ್ತೆ. 10 ಮೈನಸ್ 34 -24 ಇಸ್ ಈಕ್ವಲ್ ಎನ್ ಜೊತೆಗೆ ಗುಣಿಸ್ಕೊಳ್ಬಿಡಿ. -2 ಗುಣಿಸಿ -2 ಇಂಟು ಎನ್ -2 ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ 2. ಈಗ ನಾವು -2 ಎನ್ ಈ ಸೈಡ್ ತೊಗೊಂಬನ್ನಿ, -24 ಆ ಸೈಡ್ ತೊಗೊಂಡೋಗಿ ಏನಾಯಿತು +2 ಎನ್ ಈಸ್ ಈಕ್ವಲ್ ಟು +24 ಪ್ಲಸ್ 2. 2 ಎನ್ ಈಸ್ ಈಕ್ವಲ್ ಟು ಏನಾಯಿತು 24 ಪ್ಲಸ್ 2 26. ಎನ್ನ ಬೆಲೆ ಏನಾಯಿತು 26/2 ಅಂದರೆ ಎನ್ 13 ಆಯಿತು. ಎನ್ನ ಬೆಲೆ 13 ಆಯಿತು. ಈಗ ನಾವು ಎಸ್ ಎನ್ನನ್ನು ಮಾಡ್ಬೋದು. ಎಸ್ ಎನ್ನ ಏನು ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎ ಎನ್ನನ್ನೇ ಮಾಡಿ. ಅದೇ ಈಸಿಯಾಗಿ ಬರುತ್ತೆ. ಎಸ್ 13ನ ನಾವು ಕಂಡುಹಿಡಬೇಕಾಗಿರೋದು. 13/2 ಎ ಎಷ್ಟಿದೆ 34 ಪ್ಲಸ್ ಎ ಎನ್ ಎಷ್ಟಿದೆ 10. 13/2 ಹಾಗೆ ಇರಲಿ. 34 ಪ್ಲಸ್ 10 44. ಈಗ ಇದನ್ನು 2ರಿಂದ ಭಾಗಿಸಿ 22. ಈಗ 13 ಇಂಟು 22 ಗುಣಿಸಿ ಎಸ್ 13 ಏನಾಗುತ್ತೆ 286. ಇದು ಈ ಸಮಾಂತರ ಶ್ರೇಣಿಯ ಮೊತ್ತ. ಬನ್ನಿ ಮುಂದಿನ -5 ಪ್ಲಸ್ ಆಫ್ -8 ಪ್ಲಸ್ ಆಫ್ -11 ಪ್ಲಸ್ ಅಪ್ ಟು -230 ಇದರ ಮೊತ್ತ ಕಂಡುಹಿಡಿಬೇಕಾಗಿದೆ. ಬನ್ನಿ ಇದರಲ್ಲಿ ಮೊದಲ ಪದ ಎ ಇಸ್ ಈಕ್ವಲ್ ಟು -5. ಸಾಮಾನ್ಯ ವ್ಯತ್ಯಾಸ ಡಿ ಏನಾಯಿತು -8 ಮೈನಸ್ ಆಫ್ -5 ಇದೇನಾಗುತ್ತೆ -8 ಮೈನಸ್ ಇಂಟು ಮೈನಸ್ +5 -3. ಸಾಮಾನ್ಯ ವ್ಯತ್ಯಾಸ -3. ಇದರಲ್ಲಿ ಎ ಎನ್ ಏನಿದೆ -230. ನಾವು ಇದನ್ನು ಬಳಸ್ಕೊಂಡು ಎನ್ನನ್ನು ಕಂಡುಹಿಡಿಬೇಕು. ಅದಾದ ನಂತರ ಎಸ್ ಎನ್ನನ್ನು ಕಂಡುಹಿಡಿಬೇಕು. ಬನ್ನಿ ನೋಡೋಣ. ಎ ಎನ್ ಏನಾಗುತ್ತೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎಷ್ಟಿದೆ -230 ಇಸ್ ಈಕ್ವಲ್ ಟು ಎ -5 ಪ್ಲಸ್ ಎನ್ ಗೊತ್ತಿಲ್ಲ n-1 ಹಾಗೆ ಇರಲಿ ಡಿ -3 ಆಯ್ತಲ್ವಾ. ಇದಕ್ಕೆ ನಾವು ಈ -5ನ ಈ ಸೈಡ್ ತೊಗೊಂಬನ್ನಿ. -230 ಪ್ಲಸ್ 5 -230 ಪ್ಲಸ್ 5 ಏನಾಯಿತು -225 ಈಸ್ ಈಕ್ವಲ್ ಟು ಇಲ್ಲೇನು ಉಳಿತು n-1 ಇಂಟು -3. ಈಗ ಇಲ್ಲಿ -3 ಇದೆಯಲ್ವಾ ಅದನ್ನು ಈ ಸೈಡ್ ತೊಗೊಂಬನ್ನಿ.
ಏನಾಗುತ್ತೆ -225 ಡಿವೈಡೆಡ್ ಬೈ -3 ಈಸ್ ಈಕ್ವಲ್ ಟು n-1. ಇಲ್ಲಿ ಡಿವೈಡ್ ಮಾಡ್ತಾ ಇದ್ವಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 225 ಡಿವೈಡೆಡ್ ಬೈ 3 ಏನಾಗುತ್ತೆ 75 ಈಸ್ ಈಕ್ವಲ್ ಟು n-1. ಈಗ ಏನಾಯಿತು, ಎನ್ ಅಲ್ಲೇ ಇರಲಿ, -1 ಈ ಕಡೆ ಬರಲಿ, n ಈಸ್ ಈಕ್ವಲ್ ಟು ಏನಾಯಿತು 76. ಅಂದರೆ ಈ ಸಮಾಂತರ ಶ್ರೇಣಿಯಲ್ಲಿ 76 ಪದಗಳಿದೆ. ನಾವು ಈಗ ಆ 76 ಪದಗಳ ಮೊತ್ತವನ್ನು ಕಂಡುಹಿಡಿಬೇಕಾಗಿದೆ. ಅದಕ್ಕೆ ನಾವು SN ಫಾರ್ಮುಲಾ ತಗೊಳ್ಳೋಣ. SN ಫಾರ್ಮುಲಾ ಏನು, n/2 ಇಂಟು a ಪ್ಲಸ್ an. ನಾವು S76ನ ಕಂಡುಹಿಡಿಬೇಕಾಗಿದೆ. 76/2 ಇಂಟು ಎ, ಇದರಲ್ಲಿ -5, ಇದು an ಎಷ್ಟಿದೆ -230. 76/2 38. ಇದು -5 ಪ್ಲಸ್ ಆಫ್ ಮೈನಸ್ 230, ಅಂದರೆ ಇದನ್ನು ಕೂಡಬೇಕು, -235. ಈಗ S76 ಏನಾಯಿತು, ಇದೆರಡನ್ನೂ ಗುಣಿಸಿ. ಇದೆರಡನ್ನೂ ಗುಣಿಸಿದಾಗ ನಮಗೆ ಏನು ಸಿಗುತ್ತೆ, -8930 ಆಗುತ್ತೆ. ಇದು 76 ಪದಗಳ ಮೊತ್ತ ಆಗಿರುತ್ತೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. a = 5, d = 3, an = 50. ಆದರೆ n ಮತ್ತು SN ಅನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, a 5 ಇದೆ, d 3 ಇದೆ, an 50 ಇದೆ. an ಬಳಸ್ಕೊಂಡು n ಕಂಡುಹಿಡಿಬೇಕು. ಅದಾದ ನಂತರ SN ಕಂಡುಹಿಡಿಬೇಕು. an ಏನಾಗುತ್ತೆ, a + n-1 ಇಂಟು d ಅಲ್ವಾ. an ಅವರೇ ಕೊಟ್ಟಿದ್ದಾರೆ 50, a 5 + n-1 ಇಂಟು d ಅಂತಂದರೆ 3. ಈಗ ನಾವು 5ನ್ನು ಈ ಕಡೆ ತೊಗೊಂಬನ್ನಿ. 50 + 5 ಈ ಸೈಡ್ ಬಂದಾಗ -5, 50 - 5 45 ಈಸ್ ಈಕ್ವಲ್ ಟು ಇಲ್ಲಿ n-1 ಉಳಿದಿದೆ ಇಂಟು 3. ಈಗ 3 ಈ ಕಡೆ ತೊಗೊಂಬರೋಣ. 45 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು n-1. ಈಗ ಇದೇನಾಯಿತು, ಡಿವೈಡ್ ಮಾಡಿ 3ರಿಂದ. 15 ಈಸ್ ಈಕ್ವಲ್ ಟು n-1. n ಹಾಗೆ ಇರಲಿ, -1 ಈ ಸೈಡ್ ಬಂದರೆ +1 ಆಗುತ್ತೆ. 15 + 1 16. n ಈಸ್ ಈಕ್ವಲ್ ಟು 16. n ಬೆಲೆ ಸಿಕ್ತು 16 ಅಂತ. ನಾವು ಇವಾಗ SN ಅನ್ನು ಕಂಡುಹಿಡಿಬೇಕಾಗಿದೆ. SN ಏನಾಗುತ್ತೆ, SN ಫಾರ್ಮುಲಾ ಗೊತ್ತಲ್ವಾ, ಏನು, an ಕೊನೆ ಪದ ಗೊತ್ತಿದ್ದಾಗ SN ಫಾರ್ಮುಲಾ ಏನಾಗುತ್ತೆ, n/2 ಇಂಟು a ಪ್ಲಸ್ an ಆಗುತ್ತೆ. ನಾವು S16 ಕಂಡುಹಿಡಿಬೇಕಾಗಿದೆ. 16/2, a ಅಂದರೆ 5 ಅವರೇ ಕೊಟ್ಟಿದ್ದಾರೆ, ಪ್ಲಸ್ an ಅಂದರೆ 50 ಅವರೇ ಕೊಟ್ಟಿದ್ದಾರೆ. S16 ಈಸ್ ಈಕ್ವಲ್ ಟು, ಇದನ್ನು ಡಿವೈಡ್ ಮಾಡಿ 8, ಒಳಗಡೆ 5 + 50 55, ಇದನ್ನು ಗುಣಿಸಿ. S16 ಈಸ್ ಈಕ್ವಲ್ ಟು ಏನಾಗುತ್ತೆ, 440. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇದರಲ್ಲಿ ಏನು ಕೊಟ್ಟಿದ್ದಾರೆ, a = 7 ಅಂತ ಕೊಟ್ಟಿದ್ದಾರೆ. a 13 ಅಂದರೆ 35 ಅಂತ ಕೊಟ್ಟಿದ್ದಾರೆ. ಆದರೆ d ಮತ್ತು S13 ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ a ಅಂದರೆ 7 ಕೊಟ್ಟಿದ್ದಾರೆ, a 13 ಅಂದರೆ 35 ಕೊಟ್ಟಿದ್ದಾರೆ. a 13 ಅಂದಮೇಲೆ n ಬೆಲೆ ಏನಾಗುತ್ತೆ, 13 ಆಗುತ್ತೆ. ಇದನ್ನು ಇಟ್ಕೊಂಡು ನಾವು d ಅನ್ನು ಕಂಡುಹಿಡಿಬೇಕು ಮತ್ತು S13 ಕಂಡುಹಿಡಿಬೇಕು. d ಕಂಡುಹಿಡಿಯೋದಕ್ಕೆ ನಾವು an ಅನ್ನೇ ತಗೊತೀವಿ. an a + n-1 ಇಂಟು d. an ಅಂದರೆ a 13 ಗೊತ್ತಿದೆ 35, a ಅಂದರೆ 7 ಪ್ಲಸ್ n ಅಂದರೆ 13 ಅಲ್ವಾ, 13 - 1 12 ಇಂಟು d ನಾವು ಕಂಡುಹಿಡಿಬೇಕು. ಈಗ ಇದರಲ್ಲಿ 35, 7 ಈ ಕಡೆ ತೊಗೊಂಬನ್ನಿ, ಏನಾಗುತ್ತೆ, ಇಲ್ಲಿ 12d ನಾವು ಈ ಸೈಡ್ ಬರ್ಕೊಳ್ಳೋಣ. 12d ಈಸ್ ಈಕ್ವಲ್ ಟು 12d ಮಾತ್ರ ಅಲ್ಲೇ ಇಟ್ಕೊಂಡಿದ್ದೀವಿ, 7 ಆ ಕಡೆ ಕಳಿಸಿದ್ದೀವಿ. ಏನಾಯಿತು,
35 ಮೈನಸ್ 7, 35 ಮೈನಸ್ 7 28. ಈಗ ಇಲ್ಲೇನಿದೆ 12D ಇದೆ, ಡಿ ಇಟ್ಕೊಳ್ಳೋಣ. 12 ಏನಾಗುತ್ತೆ, ಡಿವೈಡೆಡ್ ಬೈ 12 ಆಗುತ್ತೆ. ಇದನ್ನು ಭಾಗಿಸಿ. ಡಿ ಏನಾಯಿತು, ಸಾಮಾನ್ಯ ವ್ಯತ್ಯಾಸ ಡಿ ಏನಾಯಿತು 2.33 ಬಂತು. ಆಯಿತಾ. ಈಗ ನಾವು ಎಸ್ ಎನ್ ಅನ್ನು ಕಂಡುಹಿಡಿಯಬೇಕಾಗಿದೆ. ಎಸ್ ಎನ್ ಏನು ಗೊತ್ತಲ್ವಾ, n/2 ಇಂಟು ಎ ಪ್ಲಸ್ ಎ ಎನ್. ಎನ್ 13/2, ಎ ಅಂದರೆ 7 ಪ್ಲಸ್ 35 ಏನಾಗುತ್ತೆ, 13/2 ಹಾಗೆ ಇರಲಿ, 35 ಪ್ಲಸ್ 7 42. ಈಗ 42 ಇದನ್ನು ಡಿವೈಡ್ ಮಾಡಿ 21 ಬರುತ್ತೆ. ಎಸ್ ಎನ್ ಏನಾಯಿತು 13 ಇಂಟು 21, ಇದನ್ನು ಗುಣಿಸಿ 273 ಬರುತ್ತೆ. ಇದು ಈ ಸಮಾಂತರ ಶ್ರೇಣಿಯಲ್ಲಿ 13 ಪದಗಳ ಮೊತ್ತ 273 ಆಗಿದೆ. ಮುಂದಿನ ಪ್ರಶ್ನೆ, A12 37, D3 ಏನ ಕಂಡುಹಿಡಿಬೇಕು, S12ನ ಕಂಡುಹಿಡಿಬೇಕು. ಎನ್ ಏನಾಗುತ್ತೆ 12 ಆಗಿದೆ. ಇಲ್ಲಿ ಮೊದಲನೇ ಪದ ಎ ಕೊಟ್ಟಿಲ್ಲ, ಆದರೆ ಕೊನೆಯ ಪದ ಕೊಟ್ಟಿದ್ದಾರೆ, ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟಿದ್ದಾರೆ, ಎನ್ನ ಬೆಲೆ ಕೊಟ್ಟಿದ್ದಾರೆ. ನಾವು ಅದನ್ನು ಎನ್ನು ಕಂಡುಹಿಡಿಬೇಕು. ಎಗೆ ನಾವು ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಮಾಡ್ತೀವಿ. ಎನ್ ಎಷ್ಟಿದೆ 37, ಎ ಹಾಗೆ ಇರಲಿ. ಎನ್ ಅಂದರೆ 12 ಮೈನಸ್ 1 ಇಂಟು 3, 37 ಈಸ್ ಈಕ್ವಲ್ ಟು ಎ ಪ್ಲಸ್ ಎ ಹಾಗೆ ಇರಲಿ. 12 ಮೈನಸ್ 1 11 ಇಂಟು 3 ಇದೇನಾಗುತ್ತೆ, ಎ ಅಲ್ಲೇ ಇರಲಿ. ಈ 11 ಇಂಟು 3 ಏನಾಗುತ್ತೆ 33. ಆ 33ನ ನಾವು ಈ ಸೈಡ್ ತೊಗೊಂಬರೋಣ. ಎ ಇಸ್ ಈಕ್ವಲ್ ಟು ಇಲ್ಲೇನಿದೆ 37 ಇದೆ, ಇಲ್ಲಿ ಪ್ಲಸ್ 33 ಅನ್ನೋದು ಈ ಸೈಡ್ ಬಂದಾಗ ಮೈನಸ್ 33. ಹಾಗಾಗಿ ಎ ಏನಾಯಿತು 37 ಮೈನಸ್ 33 ಪ್ಲಸ್ 4. ಎನ ಬೆಲೆ 4 ಸಿಕ್ಕಿದೆ. ಈಗ ನಾವೇನು ಮಾಡಬೇಕು, ಎಸ್ ಎನ್ನನ್ನು ಕಂಡುಹಿಡಿಬೇಕು. ಎಸ್ ಎನ್ ಇಸ್ ಈಕ್ವಲ್ ಟು ಗೊತ್ತಿದೆ ಅಲ್ವಾ ನಮಗೆ, n/2 ಇಂಟು ಎ ಪ್ಲಸ್ ಎ ಎನ್ ಆಗುತ್ತೆ. ಎನ್ ಎಷ್ಟಿದೆ, n 12/2. ಎ ನಮಗೆ 4 ಸಿಕ್ಕಿದೆ. ಈಗ ಎ ಎನ್ ಎಷ್ಟು 37, ಇದು 6, ಒಳಗಡೆ ಏನಾಯಿತು 34, ಆ 4 ಪ್ಲಸ್ 37 41. ಎಸ್ 12 ಏನಾಯಿತು, ಇದನ್ನು ಗುಣಿಸಿ 4 ಪ್ಲಸ್ 6 ಇಂಟು 41 ಗುಣಿಸಿ 246 ಆಗುತ್ತೆ. ಮುಂದಿನ ಪ್ರಶ್ನೆ, A3 15 ಕೊಟ್ಟಿದ್ದಾರೆ, S10 125 ಕೊಟ್ಟಿದ್ದಾರೆ, ಆದರೆ ಡಿ ಮತ್ತು A10 ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ A3 ಕೊಟ್ಟಿದ್ದಾರೆ, S10 ಕೊಟ್ಟಿದ್ದಾರೆ. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕಂದ್ರೆ ಎನ್ ಫಾರ್ಮುಲಾ ಗೊತ್ತಲ್ವಾ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ A3 ಕೊಟ್ಟಿರೋದ್ರಿಂದ A3 ಅಂತಂದಾಗ ಎ ಪ್ಲಸ್ 3 ಮೈನಸ್ 1 ಇಂಟು ಡಿ. A3 ಎಷ್ಟಿದೆ 15 ಕೊಟ್ಟಿದ್ದಾರೆ, 15 ಈಸ್ ಈಕ್ವಲ್ ಟು ಎ ಪ್ಲಸ್ 3 ಮೈನಸ್ 1 2 ಡಿ. ಇದು ಒಂದು ಈಕ್ವೇಷನ್ ಆಗಿರುತ್ತೆ. ನೆಕ್ಸ್ಟು S10 ಕೊಟ್ಟಿದ್ದಾರಲ್ವಾ, S10 ಕೊಟ್ಟಿದ್ದಾರೆ, S10ಇಂದ ನಾವು ಇದೇ ರೀತಿ ಇನ್ನೊಂದು ಈಕ್ವೇಷನನ್ನು ತಗೊಳ್ಳೋಣ. n/2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ಎಷ್ಟಿದೆ 10 ಆಗಿರೋದ್ರಿಂದ S10 ಆಗಿರೋದ್ರಿಂದ S10 125 ಕೊಟ್ಟಿದ್ದಾರೆ, 10/2 2a ಪ್ಲಸ್ 10 ಆಗಿರೋದ್ರಿಂದ ಎನ್ನ ಬೆಲೆ 10 ಆಗಿರೋದ್ರಿಂದ 10 ಮೈನಸ್ 1 9 ಡಿ.
ಈಗ ಇದು 125, 10/2 ಅಂದರೆ 5, 5 ಇಂಟು 2a ಪ್ಲಸ್ 9d. ಈ 5ನ್ನು ನಾವು ಈ ಸೈಡ್ ತೊಗೊಂಬರೋಣ. 125 ಡಿವೈಡೆಡ್ ಬೈ 5 ಆಗುತ್ತಲ್ವಾ, ಇಲ್ಲಿ ಇಂಟು 5 ಇರೋದು, ಈ ಕಡೆ ಬಂದಾಗ ಡಿವೈಡೆಡ್ ಬೈ ಆಗುತ್ತೆ. 125 ಡಿವೈಡೆಡ್ ಬೈ 5 ಅಂದರೆ 25. 25 ಇಸ್ ಈಕ್ವಲ್ ಟು ಇಲ್ಲೇನು ಉಳಿದಿದೆ 2a ಪ್ಲಸ್ 9d. ಇದು ಈಕ್ವೇಷನ್ ನಂಬರ್ 2 ಆಯಿತು. ಈಗ ನಾವು ನೋಡಿಲಿ 15 ಇಸ್ ಈಕ್ವಲ್ ಟು a ಪ್ಲಸ್ 2d, 25 ಇಸ್ ಈಕ್ವಲ್ ಟು 2a ಪ್ಲಸ್ 9d. ಇದೆರಡು ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಈಗ ಇದರಲ್ಲಿ a ಇದೆ, ಇಲ್ಲಿ 2a ಇದೆ. ಫಸ್ಟ್ ಇದನ್ನು ಸಮ ಮಾಡ್ಕೊಳ್ಳೋಣ. ಏನು ಮಾಡ್ತಿದ್ದೀವಿ, ಈಕ್ವೇಷನ್ 1 ಇಂಟು 2. ಈಕ್ವೇಷನ್ 1ಅನ್ನು 2ರ ಜೊತೆಗೆ ಗುಣಿಸಿದ್ದೀವಿ. 15 30 ಇಸ್ ಈಕ್ವಲ್ ಟು 2 ಇಂಟು a 2a ಪ್ಲಸ್ 2 ಇಂಟು ಡಿ 2d 4d ಆಯಿತು. ಈಗ ಈ ಈಕ್ವೇಷನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇದ್ರ ಕೆಳಗೆ ಬರ್ಕೊಳ್ಳಿ. 25 ಇಸ್ ಈಕ್ವಲ್ ಟು 2a ಪ್ಲಸ್ 9d. ನಾವು ಇದನ್ನು ಮೈನಸ್ ಮಾಡ್ತಿದ್ದೀವಿ. 2a ಕ್ಯಾನ್ಸಲ್ ಆಯಿತು, 2a ಮೈನಸ್ 2a ಕ್ಯಾನ್ಸಲ್ ಆಯಿತು. 30 ಮೈನಸ್ 25 5, 5 ಇಸ್ ಈಕ್ವಲ್ ಟು 4 ಮೈನಸ್ 9. 4 ಮೈನಸ್ 9 ಅಂದ್ರೇನು, ಮೈನಸ್ 5d. ಈಗ ಮೈನಸ್ 5 ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿ ಇಸ್ ಈಕ್ವಲ್ ಟು 5 ಇದೆ ಇಲ್ಲಿ, ಇಂಟು ಮೈನಸ್ 5d ಈ ಕಡೆ ಬಂದಾಗ ಡಿವೈಡೆಡ್ ಬೈ ಮೈನಸ್ 5 ಆಗುತ್ತೆ. 5 1 ಸೊ ಡಿ ಇಸ್ ಈಕ್ವಲ್ ಟು ಏನು ಬಂತು, -1 ಬಂತು. ಈಗ ನಾವು ಡಿಯನ್ನು ಇಟ್ಕೊಂಡು ಎನ್ನು ಕಂಡುಹಿಡಿಬೋದಲ್ವಾ. ಇಲ್ಲಿ ಎಷ್ಟಿದೆ, 15 ಇಸ್ ಈಕ್ವಲ್ ಈ ಫಾರ್ಮುಲಾ ತೊಗೊಳೋಣ. ಈ ಈಕ್ವೇಷನಲ್ಲಿ ಡಿನ ಬೆಲೆಯನ್ನು ಆದೇಶ ಮಾಡೋಣ. a ಪ್ಲಸ್ 2d ಇಸ್ ಈಕ್ವಲ್ ಟು 15 ಇದೆ ಅಲ್ವಾ. a ಪ್ಲಸ್ 2d ಇಸ್ ಈಕ್ವಲ್ ಟು 15 ಇದೆ. ಡಿಯ ಬೆಲೆ -1 ಬಂದಿದೆ, ಈಸ್ ಈಕ್ವಲ್ ಟು 15. ಇದೇನಾಯಿತು, ಎ 2 ಇಂಟು -1 -2 ಈಸ್ ಈಕ್ವಲ್ ಟು 15. ಎ ಈಸ್ ಈಕ್ವಲ್ ಟು ಈ -2 ಆ ಕಡೆ ಹೋಗಲಿ, ಏನಾಗುತ್ತೆ 15 ಪ್ಲಸ್ 2 ಅಂದರೆ ಎ ಈಸ್ ಈಕ್ವಲ್ ಟು 17 ಬಂತು. ಈಗ ನಮಗೆ ಎ ಸಿಕ್ಕಿದೆ, ಡಿ ಸಿಕ್ಕಿದೆ. ಎ ಮತ್ತು ಡಿ ಸಿಕ್ಕಾಗ ಎ 10ನ ನಾವು ಕಂಡುಹಿಡಿಬೋದಲ್ವಾ. ಎ 10 ಏನಾಗುತ್ತೆ, ಎ ಪ್ಲಸ್ 10 ಮೈನಸ್ 1 ಇಂಟು ಡಿ ಆಗುತ್ತೆ. ಎ ಎಷ್ಟು 17 ಸಿಕ್ಕಿದೆ, 10 ಮೈನಸ್ 1 9 ಇಂಟು ಡಿಯ ಬೆಲೆ -1 ಅಲ್ವಾ. 17 9 ಇಂಟು -1 -9. ಸೊ ಎ 10 ಎಷ್ಟಾಯಿತು, 17 ಮೈನಸ್ ಎ 10 ಏನಾಗಿದೆ 8. ನೋಡಿ ಇಲ್ಲಿ ನಾವು ಎ 3 ಕೊಟ್ಟಿದ್ರು, ಅಂದರೆ ಎನ್ನ ಬೆಲೆ 3 ತೊಗೊಂಡ್ಬಿಟ್ಟು ಎನ್ನ ಫಾರ್ಮುಲಾ ತೊಗೊಂಡಿದ್ದೀವಿ. ನೆಕ್ಸ್ಟು S10 ಕೊಟ್ಟಿದ್ರು, ಎನ್ನ ಫಾರ್ಮುಲಾ ತೊಗೊಂಡು ಅದರಲ್ಲಿ ಎನ್ನ ಬೆಲೆ 10 ತೊಗೊಂಡಿದ್ದೀವಿ. ಅದರಿಂದ ಇನ್ನೊಂದು ಈಕ್ವೇಷನ್ ಸಿಕ್ತು. ಈ 2 ಈಕ್ವೇಷನನ್ನು ನಾವು ಸಾಲ್ವ್ ಮಾಡಿದಾಗ ನಮಗೆ ಡಿ ಬೆಲೆ ಸಿಕ್ಕಿದೆ. ಈ ಡಿ ಬೆಲೆಯನ್ನು ತಗೊಂಡೋಗಿ ಇದರಲ್ಲಿ ಒಂದು ಈಕ್ವೇಷನಲ್ಲಿ ಆದೇಶ ಮಾಡಿದಾಗ ಎನ ಬೆಲೆ ಸಿಕ್ಕಿದೆ. ಎ ಡಿ ಸಿಕ್ಕಾದ್ಮೇಲೆ ನಾವು A10ನ ಕಂಡುಹಿಡಿಬೋದಲ್ವಾ. A10 8 ಬಂದಿದೆ. ಮುಂದಿನ ಪ್ರಶ್ನೆಯಲ್ಲಿ ನೋಡಿ, ಡಿ ಇಸ್ ಈಕ್ವಲ್ ಟು 5, S9 ಇಸ್ ಈಕ್ವಲ್ ಟು 75, ಆದರೆ ಎ ಮತ್ತು A9 ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ನಾವು S9 ಕೊಟ್ಟಿರೋದ್ರಿಂದ Sn ಫಾರ್ಮುಲಾ ತಗೊಳ್ಳೋಣ. n/2 2a ಪ್ಲಸ್ n-1 ಇಂಟು ಡಿ. Sn ಅಂದರೆ S9 ಕೊಟ್ಟಿದ್ದಾರೆ, 9/2 2a ಪ್ಲಸ್ 9 - 1 8d ಅಲ್ವಾ. S9 ಏನಿದೆ 75 ಇದೆ. 75 9/2 ಇಂಟು 2a ಗೊತ್ತಿಲ್ಲ ಹಾಗೆ ಇರಲಿ, ಪ್ಲಸ್ 8 ಇಂಟು ಡಿಯ ಬೆಲೆ ಏನು 5.
ಈಗ ಇದರಲ್ಲಿ 75 = 9/2 ಇವೆರಡರಿಂದ 2ನ್ನು ಕಾಮನ್ ಆಗಿ ಹೊರಗೆ ತೆಗಿಬೋದು ಅಲ್ವಾ. 2ನ್ನ ಕಾಮನ್ ಆಗಿ ಹೊರಗೆ ತೆಗೆದ್ರೆ ಇಲ್ಲಿ ಎ ಉಳ್ಕೊಳುತ್ತೆ, ಪ್ಲಸ್ ಇಲ್ಲಿ 2ನ್ನ ಕಾಮನ್ ತೆಗೆದ್ರೆ 4 ಉಳ್ಕೊಳುತ್ತೆ. 4 × 5 = 20. 2 ಕ್ಯಾನ್ಸಲ್ ಮಾಡ್ಬೋದಲ್ವಾ. 75 = 9 × a 9 ಪ್ಲಸ್ 180. ಇದೇನಾಯಿತು, 9a ಅಲ್ಲೇ ಇರಲಿ, 9a ಅಲ್ಲೇ ಇರಲಿ =75 ಆ ಕಡೆ ಇದೆ, ಪ್ಲಸ್ 180 ಈ ಕಡೆ ಬಂದಾಗ -180. 9a ಈಗ ಇದೇನಾಗುತ್ತೆ, 75ನ್ನು 180ರಿಂದ ಕಳೀರಿ, -105. a ಏನಾಯಿತು, -105 / 9. ಇದನ್ನು 3ರಿಂದ ಭಾಗಿಸಿ, 3ರಿಂದ ಭಾಗಿಸಿದ್ರೆ ಏನಾಗುತ್ತೆ, a -35 / 3 ಬರುತ್ತೆ. a ಸಿಕ್ಕಾದ್ಮೇಲೆ ನಾವು ಇಲ್ಲಿ A9ನ ಕಂಡುಹಿಡಿಬೋದಲ್ವಾ. ಇದರಲ್ಲಿ a ಬೆಲೆ ಗೊತ್ತಿದೆ, d ಬೆಲೆ ಅವರೇ ಕೊಟ್ಟಿದ್ದಾರೆ, ಅದರಿಂದ ನಾವು A9ನ ಕಂಡುಹಿಡಿತಿದ್ದೀವಿ. A9 a ಎಷ್ಟಿದೆ, -35/3 ಪ್ಲಸ್ n 9 9 - 1 × d 5. A9 -35/3 ಪ್ಲಸ್ 9 - 1 8 8 × 5 8 × 40. 3 LCM ಆಗುತ್ತೆ, -35 ಪ್ಲಸ್ 40 × 3 120. A9 ಏನಾಯಿತು, 85/3. A9 ಸಿಕ್ತು 85. 120ರಲ್ಲಿ 35 ಹೋದರೆ 85/3 ಹಾಗೇ ಇದೆ. ಹಾಗಾಗಿ A9 ಅಂದರೆ 9ನೇ ಪದ ಇದರಲ್ಲಿ ಏನಾಗಿರುತ್ತೆ, 85/3 ಆಗಿರುತ್ತೆ. ಇದರಲ್ಲಿ ಮುಂದಿನ ಪ್ರಶ್ನೆಗಳನ್ನು ಇನ್ನೊಂದು ಭಾಗದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನನ್ನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ತೆ ಮಕ್ಕಳೇ.